ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು KCETಗೆ ಇನ್ನೂ ಹಾರ್ಡ್ಲಿ 10 ಡೇಸ್ ಲೆಫ್ಟ್, ಬಿಕಾಸ್ ಟುಡೇ ಇಟ್ಸ್ 4-5 ಅಂತ ಥಿಂಕ್ ಮಾಡಿದರು. ಎನಿವೆ 10 ಡೇಸ್ ಹಾರ್ಡ್ಲಿ ಲೆಫ್ಟ್. ಫಸ್ಟಿಗೆ ನಾನು ಡಿಸ್ಕ್ಲೈಮರ್ ಹೇಳ್ತಾ ಇದ್ದೇನೆ, ಈ ವಿಡಿಯೋ ಯಾವ ಮೋಟಿವೇಶನ್ ಅಲ್ಲ, ಇರೋ ಫ್ಯಾಕ್ಟನ್ನು ಹೇಳ್ತಾ ಇದ್ದೇನೆ. 10 ಡೇಸಲ್ಲಿ ಬಿಲೋ 1000 ರ್ಯಾಂಕ್ ತೆಗಿಲಿಕ್ಕೆ ಆಗೋದಿಲ್ಲ. ಇಟ್ಸ್ ಅಪ್ ಟು ಇಂಪಾಸಿಬಲ್. ಅಂದರೆ ಯಾರಿಗೆ ಹೇಳ್ತಾ ಇದ್ದೇನೆ ಕೇಳಿದರೆ, ಯಾರ್ಯಾರು ಇವಾಗ ಸ್ಟಾರ್ಟ್ ಆಗ್ತಾ ಇದ್ದೇನೆ, ನಾನು ಏನೂ ಸ್ಟಾರ್ಟ್ ಮಾಡಿಲ್ಲ, ಯಾವುದೋ ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ಬಂದು ಇನ್ನು 10 ಡೇಸಲ್ಲಿ ನಾನು 1000 ಬಿಲೋ ರ್ಯಾಂಕ್ ಬರ್ತೇನೆ ಅಂತಿರೋರಿಗೆ ಈ ವಿಡಿಯೋ ಅಲ್ಲ, ಆಯಿತಾ. ನಾನು ಇರೋ ಫ್ಯಾಕ್ಟನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಯಾಕಂದರೆ ನಾನು ಯೂಟ್ಯೂಬರ್ ಆಗಲಿಕ್ಕೂ ಮುಂಚೆ ಟೀಚರ್, ನಾನೊಬ್ಬ ಟೀಚರ್, ನನಗಿದು ಫ್ಯಾಕ್ಟ್ ಗೊತ್ತಿದೆ. ಸೊ ಅದ್ರ ಬೇಸಿಸ್ ಮೇಲೆ ನಾನು ಹೇಳ್ತಾ ಇದ್ದೇನೆ. ಸುಮ್ಮನೆ ಯೂಟ್ಯೂಬಿಗೆ ಒಂದು ಯಾವುದೋ ಒಂದು ಚಾಪ್ಟ್ರಿಂದ ಈ ಚಾಪ್ಟ್ರಿಂದ ಇಷ್ಟು ವೇಟೇಜ್ ಇದೆ, ಇಷ್ಟು ಮಾಡಿದರೆ ನಿಮಗೆ ಯು ಕ್ಯಾನ್ ಗೆಟ್ 140+ ವಿದಿನ್ 10 ಡೇಸ್ ಯು ಕ್ಯಾನ್ ಗೆಟ್ ಬಿಲೋ 1000 ರ್ಯಾಂಕ್. ನಾನೊಬ್ಬ ಖಾಲಿ ಯೂಟ್ಯೂಬರ್ ಅಲ್ಲ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುವಂಥ ಒಬ್ಬ ಟೀಚರ್ ಆಗಿಯೂ ನಾನು ಹೇಳ್ತಾ ಇದ್ದೇನೆ. ನೀವು ಇನ್ನೂ ಓದಲಿಲ್ಲ ಅಂತಿದ್ರೆ 1000 ಬಿಲೋ ರ್ಯಾಂಕ್ ಅದೆಲ್ಲ ಕನಸು, ಅದನ್ನೆಲ್ಲ ಇದು ಮಾಡ್ಕೊಳ್ಬೇಡಿ. ಹಾಗಂತ ಈಗ ಆಲ್ರೆಡಿ ಓದಿದ್ದೇನೆ, ಇನ್ನೊಬ್ಬರು ಯಾರೋ ಯೂಟ್ಯೂಬರ್ ಹೇಳಿದ್ದಾರೆ ಅದ್ರ ಪ್ರಕಾರ ಓದಿದರೆ 1000 ಬಿಲೋ ಬರುತ್ತೆ. ಸ್ಟೂಡೆಂಟ್ಸು ನೆನಪಿಟ್ಕೊಳ್ಳಿ, ಬಿಲೋ 1000 ರ್ಯಾಂಕ್ ಇಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. ಹಾಗಿದ್ರೆ ಎಲ್ಲರೂ ಬಿಲೋ 1000 ಬರ್ತಾ ಇದ್ದಿದ್ರು. ಓಕೆ, ಈಗ RV ಇರ್ಬೋದು, ರಾಮಯ್ಯ ಇರ್ಬೋದು, PES ಇರ್ಬೋದು, BMS ಇರ್ಬೋದು, JC ಇರ್ಬೋದು, ಯಾವುದೋ ಕಾಲೇಜ್ ಇರ್ಬೋದು, ಇದೆಲ್ಲ ಕಾಲೇಜ್ಗಳು ಎಲ್ಲರೂ ಅದೇ ಕಾಲೇಜಲ್ಲಿ ಇರ್ತಾರಾ? ಬೇರೆ ಕಾಲೇಜಲ್ಲಿ ಯಾರಿಗೂ ಪ್ಲೇಸ್ಮೆಂಟ್ ಆಗೋದಿಲ್ವಾ? ಬೇರೆ ಕಾಲೇಜಲ್ಲಿ ಯಾರು ಜಾಯ್ನ್ ಆಗಿಲ್ವಾ ಒಳ್ಳೆ ಓದೋರು? ಇವಾಗಲೇ ಹೇಳ್ತಾ ಇದ್ದಾನೆ ಸ್ಟೂಡೆಂಟ್ಸು, ಸುಮ್ಮನೆ ಯಾವುದ್ಯಾವುದು ಯೂಟ್ಯೂಬನ್ನು ನೋಡಿಕೊಂಡು ಪ್ರಾಕ್ಟಿಕಲಿ ಥಿಂಕ್ ಮಾಡಿದೆ ಬ್ಲೈಂಡಾಗಿ ಹೋಗಿ 1000 ಬಿಲೋ ರ್ಯಾಂಕ್ ಬರ್ತೇನಂತ ಎಲ್ಲದನ್ನು ಓದ್ಲಿಕ್ಕೆ ಹೋಗಬೇಡಿ. ನಾನು ಪ್ರಾಕ್ಟಿಕಲಿ ನಿಮ್ಗೆ ಹೇಳ್ತೇನೆ ನೋಡಿ, ಇವತ್ತಿಂದ 10 ಡೇಸ್ ಇದೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. 1000 ರ್ಯಾಂಕ್ ಬಿಲೋ ಬಂದವರು ಮಾತ್ರ ಟಾಪಲ್ಲಿ ಇಲ್ಲ, 10,000 ಬಿಲೋ ಬಂದವರು ಟಾಪಲ್ಲಿದ್ದಾರೆ. ಇಫ್ ನಾಟ್ RV ರಾಮಯ್ಯ ಹೋಗಿ, ಇಫ್ ನಾಟ್ ರಾಮಯ್ಯ BMSC ಇಲ್ದಿದ್ರೆ ಲೈಕ್ ಬೇರೆ ಕಾಲೇಜಿಗೆ ಹೋಗಿ, JC ಹೋಗಿ, ಜಯಚಾಮರಾಜೇಂದ್ರ ಹೋಗಿ, BIT ಹೋಗಿ, ದಯಾನಂದ್ ಸಾಗರ್ ಹೋಗಿ, ಇದೆಯಲ್ವಾ ಪ್ಲೇಸ್ಮೆಂಟ್ ಆಗುತ್ತಲ್ಲ ಎಲ್ಲ ಕಾಲೇಜಲ್ಲೂ, ಪ್ಲೇಸ್ಮೆಂಟ್ ಇದೆಯಲ್ಲ. ಟಾಪ್ 10ಗೆ ಹೋಗ್ಬೇಕಂತಿದೆಯಾ, 10 to 20 ಹೋಗ್ಬೋದಲ್ಲ. ನಿಮ್ಗೆ ಇವಾಗಲೇ ನಾನು ಪ್ರಾಕ್ಟಿಕಲ್ ಅಪ್ರೋಚ್ ಹೇಳ್ತಾ ಇದ್ದೆ ನೋಡಿ, ದಯವಿಟ್ಟು ಹೇಳ್ತಾ ಇದ್ದೇನೆ. 10 ಡೇಸ್ ಇದೆ, 10 ಡೇಸಲ್ಲಿ ನಾನು 1000 ಬಿಲೋ ರ್ಯಾಂಕ್ ಬರ್ತೇನೆ ಅಂತ ಹೋಗಬೇಡಿ. ಈಗ ನೀವು ಆಲ್ರೆಡಿ 50% ಓದಿದ್ರು ಕೂಡ ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಪ್ರಾಕ್ಟಿಕಲ್ ಯೋಚನೆ ಮಾಡಿ ಹೋಗಿ. ದಿಸ್ ಇಸ್ ಪ್ರಾಕ್ಟಿಕಲ್ ಫ್ಯಾಕ್ಟ್. ಕರೆಕ್ಟ್ ನೋಡಿ ಸ್ಟೂಡೆಂಟ್ಸು, ನಿಮ್ಗೆ ನಾನು ಮ್ಯಾಥ್ಸಿನ ನಾನು ಹೇಳ್ತಾ ಇದ್ದೆ ನೋಡಿ, ಆಲ್ರೆಡಿ ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ನಾನು ಮಾತಾಡಿದ್ದೇನೆ. ನೀವು ಒಂದು ಮ್ಯಾಥ್ಸಿನ 2024ನ ನಿಮಗೆ ಪೇಪರ್ನ ಇದು ಮಾಡಿದರೆ, ನಾನೀಗ ಇದನ್ನು ಹೇಳ್ತಾ ಇದ್ದೆ ನೋಡಿ, ಮ್ಯಾಥ್ಸು 2024ಅಲ್ಲಿ ನೋಡಿ, 1 ಸೆಕೆಂಡ್ ಸ್ಟೂಡೆಂಟ್ಸು, ಇಲ್ಲಿ ನೋಡಿ 2024ಅಲ್ಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದ 5 ಮಾರ್ಕ್ಸ್, ಇಂಟ್ರೊಡಕ್ಷನ್ ಟು 3D ಇಂದ 5 ಮಾರ್ಕ್ಸ್, ವೆಕ್ಟರ್ ಆಲ್ಜಿಬ್ರಾದಿಂದ 6 ಮಾರ್ಕ್ಸ್. ಇಲ್ಲಿಗೆ ಎಷ್ಟಾಯಿತು? 15 ಮಾರ್ಕ್ಸ್ ಆಯಿತು. ಪ್ರೊಬಾಬಿಲಿಟಿ ಬಿಟ್ಟುಬಿಡಿ ಸದ್ಯಕ್ಕೆ, ಆಯಿತಾ. 15 ಮಾರ್ಕ್ಸ್ ಆಯಿತು. ಅದಾದಮೇಲೆ ಡೈರೆಕ್ಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸಿಗೆ ಹೋದರೆ 21 ಮಾರ್ಕ್ಸ್, ಆಯಿತಾ. ಇದು ಇಷ್ಟು ಚಾಪ್ಟರ್ ನಿಮ್ಗೆ ಈಸಿ ಅಲ್ವಾ? ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಏನು ಕಷ್ಟ ಇದೆಯಾ? ಇಂಟ್ರೊಡಕ್ಷನ್ ಟು 3Dನೂ ಕಷ್ಟ ಇಲ್ಲ, ಈಸಿ ಇದೆ. ವೆಕ್ಟರ್ ಆಲ್ಜಿಬ್ರಾನು ಈಸಿ ಇದೆ. ಮ್ಯಾಟ್ರೈಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್, ಇದಿಷ್ಟು ಚಾಪ್ಟರ್ನ ಫಸ್ಟ್ ಯಾವ ರೀತಿ ಮಾಸ್ಟರ್ ಆಗಬೇಕು ಅಂತ ಕೇಳಿದ್ರೆ, ನೀವು NCERT ಮಾಡಿ, ಎಕ್ಸಾಂಪ್ಲರ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಿ, ಎಲ್ಲೆಲ್ಲಿ ನಿಮಗೆ ಮಾಕ್ ಟೆಸ್ಟ್ ಸಿಗುತ್ತೆ ಮಾಡಿ. ಅರ್ಥ ಆಯ್ತಾ? ಈ 20 ಮಾರ್ಕ್ಸ್ ಫಸ್ಟು ನಾನು ನಿಮಗೆ ಇರೋ 10 ಡೇಸನ್ನು ಹೇಗೆ ಲಾಜಿಕಲಿ ಥಿಂಕ್ ಮಾಡಿ. ಅದಾದಮೇಲೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಏನು ಕಷ್ಟ ಇಲ್ಲ, ಈಸಿ ಇದೆ, ಆಯಿತಾ, 5 ಮಾರ್ಕ್ಸ್. ಅದಾದಮೇಲೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ 4 ಮಾರ್ಕ್ಸ್. ಟೋಟಲ್ ಇದಿಷ್ಟು ಚಾಪ್ಟರ್ನ ಫಸ್ಟ್ ಮಾಡಿ 30 ಮಾರ್ಕ್ಸನ್ನು ಪರ್ಫೆಕ್ಟ್ ಮಾಡಿ. ಹೇಗೆ ಮಾಡಬೇಕು ಅಂತ ಕೇಳಿದರೆ ನೋಡಿ ಸ್ಟೂಡೆಂಟ್ಸು, ನಾನು ಆಲ್ರೆಡಿ ಹೇಳಿದ್ದೇನೆ ಯಾವ್ಯಾವ ಚಾಪ್ಟ್ರಿಂದ ಯಾವ್ಯಾವ ಕ್ವಶನ್ಸನ್ನು ಕೇಳಿದ್ದಾರಂತ. ಎವ್ರಿ ಇಯರ್ ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ, ಆಯಿತಾ. ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಲಾಸ್ಟ್ ಇಯರ್ 6 ಕ್ವಶನ್ಸನ್ನು 5 ಕ್ವಶನ್ಸನ್ನು ಕೇಳಿದ್ದಾರೆ ಅಂತ ಅಂದ್ಕೊಳ್ಳಿ. ಆ ಟಾಪಿಕ್ ಇಂಪಾರ್ಟೆಂಟ್ ಟಾಪಿಕನ್ನು ಫಸ್ಟ್ ಕಂಪ್ಲೀಟ್ ಮಾಡಿ. ಅದರಲ್ಲಿ 5ಗೆ 5 ಅದೇ ಇದರಿಂದ ಬರುತ್ತೆ ಅಂತ ಹೇಳೋದಿಲ್ಲ. ಎವ್ರಿ ಇಯರ್ ಏನು ಮಾಡ್ತಾರೆ, ಯಾವುದೋ ಒಂದು ಹೊಸ ಟಾಪಿಕನ್ನು ಕೇಳ್ತಾರೆ, ಒಂದು ಕ್ವಶನ್ ಆದರೂ ಕೇಳ್ತಾರೆ. ಅಟ್ಲೀಸ್ಟ್ ನಿಮ್ಗೆ ಇದರಲ್ಲಿ 4 ಆದರೂ ಬಂದರೆ, ನಾನು ಹೇಳೋದು ಔಟ್ ಆಫ್ 5ಅಲ್ಲಿ 4 ಬಂದರೆ ನೀವು 30 ಕ್ವಶನ್ ಪರ್ಫೆಕ್ಟ್. ಎಷ್ಟು ಪರ್ಫೆಕ್ಟ್ ಆಗಬೇಕು ಅಂತ ಕೇಳಿದರೆ, ನಿಮಗೆ ಕ್ವಶನ್ನ ಸ್ವಲ್ಪ ಉಲ್ಟಾ ಮಾಡಿ ಕೇಳಿದರು, ನೀವು ಮಾಡೋವಂಥ ಎಬಿಲಿಟಿಯಲ್ಲಿ ಇರಬೇಕು. ಓಕೆ, ಸ್ಕೋರಿಂಗ್ 40+ ಈಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. ಅದು ಲಾಸ್ಟ್ 10 ಡೇಸಲ್ಲಿದ್ದಲ್ಲಿ ನೀವು ನಾನು 40+ ತೆಗಿತೇನೆ, 1000 ಬಿಲೋ ರ್ಯಾಂಕ್ ತೆಗಿತೇನೆ ಅಂತ ಹೇಳೋದು ಇಂಪ್ರಾಕ್ಟಿಕಲ್ ಸ್ಟೂಡೆಂಟ್ಸ್. ಓಕೆ, ನಾನು ಇವಾಗಲೇ ಹೇಳ್ತೇನೆ, ಆ್ಯಸ್ ಅ ಟೀಚರ್ ನಾನು ತುಂಬ ವರ್ಷದಿಂದ ಇದನ್ನು ನೋಡಿ ಹೇಳ್ತಾ ಇರೋದು. ನಾನು ಯೂಟ್ಯೂಬರ್ ಅಲ್ಲ, ಸುಮ್ಮನೆ ಬಂದ್ಕೊಂಡು ಯಾವುದೋ ಬ್ಲೂ ಪ್ರಿಂಟರ್ ನೋಡ್ಕೊಂಡು ಇದರಿಂದ ಇಷ್ಟು ಬರುತ್ತೆ, ಯು ಕ್ಯಾನ್ ಸ್ಕೋರ್ ಬಿಲೋ 1000 ರ್ಯಾಂಕ್ ಅಂತ ಹೇಳಿಕ್ಕೆ. ಐ ಆಮ್ ನಾಟ್ ಓನ್ಲಿ ಯೂಟ್ಯೂಬರ್, ಐ ಆಮ್ ಅ ಟೀಚರ್. ಪ್ರಾಕ್ಟಿಕಲಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸನ್ನು ನೋಡಿ ನಾನು ಹೇಳ್ತಾ ಇರೋದು, ಪ್ರಾಕ್ಟಿಕಲಿ ಥಿಂಕ್ ಮಾಡಿ. ಇದಿಷ್ಟು ಚಾಪ್ಟರ್ ಮಾಡಿ, ಅದಾದಮೇಲೆ ಪ್ರೊಬಾಬಿಲಿಟಿ ಮಾಡಬೇಕು ಅನ್ಸಿದ್ರೆ ಪ್ರೊಬಾಬಿಲಿಟಿ ಮಾಡಿ, ಆಯಿತಾ. ನಿಮ್ಗೆ ನಾನೇನು ಹೇಳೋದು ಕೇಳಿದರೆ, ಫಸ್ಟು 35 ಮಾರ್ಕ್ಸು ಯಾವ್ಯಾವ ಚಾಪ್ಟರ್ ನೀವು ಚೂಸ್ ಮಾಡ್ಕೊತೀರಾ, ದಟ್ಟು ಲಾಜಿಕಲಿ ಥಿಂಕ್ ಮಾಡಿ ಚೂಸ್ ಮಾಡಬೇಕು. ನಾನು ಹೇಳಿದ್ದು ಇದಿಷ್ಟು ಚಾಪ್ಟರಿಂದ 30 ಮಾರ್ಕ್ಸ್ ಆಯಿತು. ಪ್ರೊಬ್ಯಾಬಿಲಿಟಿ ನಿಮ್ಗೆ ಕಷ್ಟ ಆಗುತ್ತೆ ಅಂತಿದ್ರೆ ಅದನ್ನು 2-3 ಮಾರ್ಕ್ಸ್ ಮಾಡ್ಬೋದು ಪ್ರೊಬ್ಯಾಬಿಲಿಟಿಯಲ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಬೇರೆ ಯಾವುದೋ ಇನ್ನೊಂದು ಚಾಪ್ಟರ್ನ ಮಾಡಿ 35 ಮಾರ್ಕ್ಸನ್ನು ಫಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ.
ದಯವಿಟ್ಟು 35 ಮಾರ್ಕ್ಸ್ ಈ ಚಾಪ್ಟ್ರಿಂದ ನಾನು ಏನೇ ಕೇಳಿದರು ಒಂದೊಂದು ಮಾರ್ಕ್ಸ್ ಹೋದರೆ ಹೋಗಲಿ, ನೀವು 35 ಪರ್ಫೆಕ್ಟ್ ಆಗಿರಬೇಕು. ಅಲ್ಲಿ 30 ಬಂತ ಅಂತ ಅಂದ್ಕೊಳ್ಳಿ. ಇನ್ನು ಅದನ್ನು ಯಾವ ರೀತಿ ಮಾಡಬೇಕು, ಇವತ್ತೀಗ ನಿಮಗೀಗ ಈಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಡೈಲಿ ಈಗ ನೀವು ಡೈಲಿ 12 ಅವರ್ಸ್ ಓದಲೇಬೇಕು ಸ್ಟೂಡೆಂಟ್ಸ್, 10 to 12 ಅವರ್ಸ್, ಬಿಕಾಸ್ ನಿಮ್ಗೆ ಇರೋದೇ 10 ಡೇಸ್. ಓಕೆ, ನಾನು ಒಬ್ಬ UPSC ಆಸ್ಪಿರೆಂಟ್, UPSC ಬರ್ದವನು. ಸೊ ಕಾಂಪಿಟೇಟಿವ್ ಎಕ್ಸಾಮಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ನಾನು ಹೇಳ್ತೇನೆ. ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು ಕೂಡ CET ಬರ್ದವನು ಆ್ಯಂಡ್ RVL ಇಂಜಿನಿಯರಿಂಗು ಮಾಡಿದವನು, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇನ್ಫಾರ್ಮೇಷನ್ ಸೈನ್ಸಲ್ಲಿ, ಆಯಿತಾ. ಸೊ ದಿಸ್ ಇಸ್ ಪ್ರಾಕ್ಟಿಕಲ್ ಅಪ್ರೋಚ್. ನಿಮಗೆ ಸುಮ್ಮನೆ ರ್ಯಾಂಡಮ್ ಆಗಿ ನಾನು ಯಾವುದನ್ನು ಹೇಳ್ತಾ ಇಲ್ಲ. ಓಕೆ, ಏನು ಮಾಡಬೇಕು ಅಂತ ಕೇಳಿದರೆ ಡೈಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಈಗ ಆಲ್ರೆಡಿ ಓದಿರ್ತಾರೆ, 100% ಓದಿರ್ತಾರೆ. ಇದನ್ನೆಲ್ಲ ಬಿಡೋ ಚಾನ್ಸಸ್ ಇಲ್ಲ ನೀವು. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, 3D, ವೆಕ್ಟರ್ ಆಲ್ಜಿಬ್ರಾ, ಎಷ್ಟು ಕ್ವಶನ್ಸನ್ನು ಮಾಡಬೇಕಂತ ಕೇಳಿದರೆ ಡೈಲಿ ಒಂದೊಂದು ಚಾಪ್ಟರ್ನ ಹಿಡ್ಕೊಳ್ಬೇಕು. ಅಲ್ಲಿಂದ 50-100 ಕ್ವಶನ್ಸನ್ನು ಇದು ಮಾಡ್ತಾ ಹೋಗ್ಬೇಕು. 35 to 40 ಮಾರ್ಕ್ಸು ಯಾವ ರೀತಿ, ಈಗ 40 ಮಾರ್ಕ್ಸ್ ಇದು ಓದಿ ಸಾಕು, ಇನಫ್. ಅದನ್ನು ನಿಮಗೆ ಅಟ್ ದ ವರ್ಸ್ಟ್ ಕೇಸ್ ನಿಮಗೆ ಅದು 35ಗಿಂತ ಬಿಲೋ ಬರಬಾರ್ದು, ಆರ್ 32ಗಿಂತ ಆದರೂ ಬಿಲೋ ಬರಬಾರ್ದು. ಅರ್ಥ ಆಯ್ತಾ? ಆ ಥರ ಓದಿ. ಸುಮ್ಮನೆ ಎಲ್ಲದನ್ನು ಓದ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇವಾಗಲೇ ಹೇಳ್ತಾ ಇದ್ದಾನೆ, ಇದು ಫಿಸಿಕ್ಸಲ್ಲೂ ಅಷ್ಟೇ, ಕೆಮಿಸ್ಟ್ರಿಯಲ್ಲೂ ಅಷ್ಟೇ. ಅದರಲ್ಲೂ ನಾನು ನಿಮ್ಗೆ ಹೇಳೋದು ಮ್ಯಾಥ್ಸಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಏನಂತ ನಾವು ಇದು ಮಾಡ್ತಿರಲ್ಲ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ಇಂಪಾರ್ಟೆಂಟ್ ಟಾಪಿಕ್ಸ್ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಯಾವ್ಯಾವ ರೀತಿ ಉಲ್ಟಾ ಕ್ವಶನ್ಸ್ ಕೇಳ್ಬೋದು, ಕೇಳಿದಾಗ ನಾನು ಏನು ಮಾಡ್ಬೋದು ಅಂತ ಮಾಡಿ. ಡೈಲಿ ನೀವೀಗ ಫಾರ್ ಎಕ್ಸಾಂಪಲ್ ಒಂದು 10 ಅವರ್ಸ್ ಓದ್ತಾ ಇದ್ದರೆ ನಿಮಗೀಗ ಫಿಸಿಕ್ಸ್ 3 ಅವರ್ಸು, ಕೆಮಿಸ್ಟ್ರಿ 3 ಅವರ್ಸು, ಮ್ಯಾಥ್ಸ್ 4 ಅವರ್ಸ್ ಇಟ್ಟರೆ, ನಾನು ಹೇಳೋದು ಎಕ್ಸಾಂಪಲ್, ಅದರಲ್ಲಿ ನೋಡಿ ಡೈಲಿ ಇದಿಷ್ಟು ಚಾಪ್ಟರ್ ಮೇನ್ ಚಾಪ್ಟರ್ ಇದೆ ನೋಡಿ, ಅದಕ್ಕೆ ಮಿನಿಮಮ್ ಒಂದು 2 ಅವರ್ಸ್ ಇಡಿ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು, ಇಂಟ್ರೊಡಕ್ಷನ್ ಟು 3D, ವೆಕ್ಟರ್ ಆಲ್ಜಿಬ್ರಾ, ಮೆಟ್ರೈಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್, ಅದಾದಮೇಲೆ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. 30 ಮಾರ್ಕ್ಸ್ ಕ್ವಶನ್ ಬರುತ್ತೆ, 30 ಮಾರ್ಕ್ಸ್. ಇದನ್ನು ಡೈಲಿ ಮಾಡ್ತಾ ಹೋದರೆ ನೀವು ಆರಾಮ್ ಸ್ಟೂಡೆಂಟ್. ನಾನು ನಿಮಗೆ ಬೇಕಾದರೆ ತೋರಿಸ್ತೇನೆ, ನಿಮಗೆ ಬೋರ್ಡ್ಸಲ್ಲಿ 95 ತೆಗೆದು ಕಡಿಮೆ ಮಾರ್ಕ್ಸ್ ತೆಗೆದವ್ರು ನಿಮ್ಗೆ ಈಗ ತೋರಿಸ್ತೇನೆ, ಆಯಿತಾ. ಇದನ್ನು ಮಾಡಿ ಫಸ್ಟು. ಇದನ್ನು 10th ಒಳಗಡೆ ಇದಿಷ್ಟು ಚಾಪ್ಟರ್ನ ಮಾಡಿ. ಇವತ್ತು 4, 5, 6, 7, 8, 9, 10 7 ಡೇಸ್ ಇದೆ, 1 ವೀಕ್ ಇದೆ ಸ್ಟೂಡೆಂಟ್ಸು, ಆಯಿತಾ. ಡೈಲಿ ಒಂದೊಂದು ಚಾಪ್ಟರ್ನ ನೀವು 2 ಅವರ್ಸು ಎಷ್ಟು ಇದು ಮಾಡಬೇಕು. ಡೈಲಿ ಒಂದೊಂದು ಚಾಪ್ಟರ್ ಇಲ್ದಿದ್ರೆ ಆ ಥರ ಮಾಡಿದರೆ ಓಕೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ 2 ಅವರ್ಸ್ ಕಂಪ್ಲೀಟ್ ಮಾಸ್ಟರ್ ಆಗಬೇಕು ನೀವು, ಆ ಥರ ಪ್ರಾಕ್ಟೀಸ್ ಮಾಡಬೇಕು. ಇಂಟ್ರೊಡಕ್ಷನ್ ಟು 3D 2, ಆಮೇಲೆ ವೆಕ್ಟರ್ ಆಲ್ಜಿಬ್ರಾ 3, ಮೆಟ್ರೈಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಒಂದೇ ಚಾಪ್ಟರ್, ಅದನ್ನು ಸಪ್ರೇಟ್ ತೊಗೊಳ್ಬೇಡಿ 4, ಆಮೇಲೆ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ 6, ಪ್ಲಸ್ ಒಂದಿನ ಕಂಪ್ಲೀಟ್ ಎಲ್ಲದಕ್ಕೂ, ಆಯಿತಾ. 10 ಒಳಗಡೆ ಇದಿಷ್ಟು ಚಾಪ್ಟರ್ನ ನೀವು ಮಾಡಿದರೆ ನಿಮ್ಗಲ್ಲಿ ಎಷ್ಟು 30 ಮಾರ್ಕ್ಸ್ ಫಿಕ್ಸ್ ಆಗಿ ಆಯಿತು. ಬೇಕಾದರೆ 10th ಪ್ರೊಬ್ಯಾಬಿಲಿಟಿನೂ ಬೇಕಾದರೂ ಮಾಡ್ಬೋದು, ಆಯಿತಾ. ಅದು ಆದಮೇಲೆ ಪ್ರೊಬ್ಯಾಬಿಲಿಟಿ ಮಾಡಿದ್ರೆ 35 ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ, ಆಯಿತಾ. ಅದು ಆದಮೇಲೆ ಒಂದು 3 ಡೇಸ್ 11, 12, 13 ಇನ್ನೊಂದು ಯಾವುದೋ ಒಂದು 3 ಚಾಪ್ಟರ್ನ ತೊಗೊಳ್ಳಿ. ಅಂದರೆ ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಇರೋದು. ಇಂಟಿಗ್ರೇಷನ್ ಕಷ್ಟ ಆಗ್ತಿದೆ ಅಂದರೆ ಬಿಡಿ, ಇಂಟಿಗ್ರೇಷನ್ ಬೇಡ, ಬಿಟ್ಟೇ ಬಿಡಿ. ನೋ ನಿಟ್ಟುವರಿ. ಅದಕ್ಕೆ ನಾನು ಶಾರ್ಟ್ಕಟ್ ಏನು ಹೇಳ್ತೇನೆ ಅದನ್ನು ಮಾಡಿಬಿಡಿ ಅಷ್ಟೇ, ಆಯಿತಾ. ಅದು ಬಿಟ್ಟು ಬೇರೆ ಇರುವಂಥ ಈಸಿ ಇರೋ ಡಿಫ್ರೆನ್ಷಿಯಲ್ ಈಕ್ವೇಷನ್ ನಿಮ್ಗೆ ಈಸಿ ಅನಿಸಿದ್ರೆ ಅದನ್ನು ಚೂಸ್ ಮಾಡಿ. ಇನ್ನೊಂದು 5 ಮಾರ್ಕ್ಸ್, 40 ಮಾರ್ಕ್ಸಿಗೆ ಯಾವ ಪರ್ಫೆಕ್ಷನ್ ಲೆವೆಲ್ ಇರಬೇಕು ಅಂತ ಕೇಳಿದರೆ ನಿಮಗೆ 40ಯಲ್ಲಿ ಅಟ್ ದ ವರ್ಸ್ಟ್ ಕೇಸ್ ಅವ್ರು ಏನೇ ಕೇಳಿದ್ರು ನಂಗೆ 35 ಬರಲೇಬೇಕು, ಆ ಥರ ಮಾಡಿ, ಆಯಿತಾ. ಇದು ಪ್ರತಿಯೊಂದರಲ್ಲೂ ನಾನು ಹೇಳ್ತಾ ಇರೋದು, ಫಿಸಿಕ್ಸಲ್ಲಿ ಆಗಿರ್ಬೋದು, ಕೆಮಿಸ್ಟ್ರಲ್ಲಿ ಆಗಿರ್ಬೋದು, ಇದರಲ್ಲಾಗಿರ್ಬೋದು. ನೀವೇನು ಮಷೀನ್ ಅಲ್ಲ. ಈ ಲಾಸ್ಟ್ 10 ಡೇಸಲ್ಲಿ ಕೂತ್ಕೊಂಡು ಈ ಚಾಪ್ಟ್ರಿಂದ ನಾನೀಗ ಈಸಿಯಾಗಿ ಹೇಳ್ತಾನೆ, ಇದರಲ್ಲಿ 5 ಇದೆ 6 ಇದೆ ಮಾಡಿ. ಸ್ಟೂಡೆಂಟ್ಸ್ ನಿಮಗೆ ಬೋರ್ಡ್ಸಲ್ಲೂ ಕೂಡ ನಿಮಗೆ ಫಿಕ್ಸ್ಡ್ ಕ್ವಶನ್ ಕೆಲವು ಟೈಮ್ ಔಟ್ ಆಫ್ ಸಿಲೆಬಸ್ ಎಲ್ಲ ಕೇಳ್ತಾರೆ, ಅಂತ ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಾರೆ. ಇನ್ನು CET ಇದು ಅದನ್ನು ಹೇಗೆ ಹೇಳಲಿಕ್ಕಾಗತ್ತೆ? ಇದು 5 ಮಾರ್ಕ್ 6 ಮಾರ್ಕ್, ಯು ಕ್ಯಾನ್ ಗೆಟ್ 1000 ಬಿಲೋ 1000 ರ್ಯಾಂಕ್ ಬೈ 10 ಡೇಸ್. ಇದನ್ನೆಲ್ಲ ನಾನು ನಿಮಗೆ ಸುಳ್ಳು ಭರವಸೆ ಕೊಡ್ಲಿಕ್ಕೆ ನಾನಿಲ್ಲ, ಆಯಿತಾ. ನಾನಿಲ್ಲ. ನೀವು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ NCERT ಮಾಡಿ, ಎಕ್ಸಾಂಪ್ಲರ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಿ, ಬೇರೆ ಮಾಕ್ ಟೆಸ್ಟನ್ನು ತೊಗೊಂಡು 35 to 40 ಮಾರ್ಕ್ಸನ್ನು ದಯವಿಟ್ಟು ಫಿಕ್ಸ್ ಮಾಡ್ಕೊಳ್ಳಿ. ದಯವಿಟ್ಟು 35 to 40, ಆಯಿತಾ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಒಂದೊಂದು ಸಬ್ಜೆಕ್ಟಲ್ಲಿ 35 ಬಂತು ಅಂತ ಅಂದ್ಕೊಳ್ಳಿ. ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥ್ಸಲ್ಲಿ 35 ಈಚ್, 105 ಮಾರ್ಕ್ಸ್ ಆಯಿತು ಸ್ಟೂಡೆಂಟ್ಸ್, ಆಯಿತಾ. 105 ಮಾರ್ಕ್ಸ್. ಇನ್ನೊಂದು 5 ಅಥವಾ 10 ಮಾರ್ಕ್ಸ್ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ, 115 ಮಾರ್ಕ್ಸ್. 115 ಮಾರ್ಕ್ಸ್ ಅಂತ ಹೇಳಿದರೆ ಆಲ್ಮೋಸ್ಟ್ ಇದು ಅರೌಂಡ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಕೇಳಿದರೆ 60% ಆಗುತ್ತೆ. ಯಾವುದರಲ್ಲಿ? KCET, ಆಯಿತಾ. ಇದು ಲಾಜಿಕಲಿ ನಾನು ಹೇಳ್ತಾ ಇರೋದು 35 ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ ಸಾಕು. 35 to 40 ಮಾರ್ಕ್ಸ್. 40 ಮಾರ್ಕ್ಸ್ ಇದು ಇಂತಿಷ್ಟು ಚಾಪ್ಟರ್ನ ತಗೊಳ್ಳಿ, ಇಂತಿಷ್ಟು ಚಾಪ್ಟರ್ನ ತೊಗೊಂಡು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ಮಾಸ್ಟರ್ ಆಗಿರಬೇಕು ಅಂತ ಕೇಳಿದ್ರೆ ನೀವು ಯಾವ ಕ್ವಶನ್ ಕೇಳಿದ್ರು ಮಾಡಬೇಕು, ಆ ಲೆವೆಲಿಗೆ ಬನ್ನಿ. ಅರ್ಥ ಆಯ್ತಾ? ಸಾಕು, ಅಷ್ಟೇ ಸಾಕು. ಉಳಿದಿರೋ 20 ಕ್ವಶನಲ್ಲಿ ಒಂದು 5 ರೈಟ್ ಆದರೂ ಅಲ್ಲಿಗೆ ನಿಮಗೆ 115 to 120 ಮಾರ್ಕ್ಸ್ ಬಂದರೆ 60% ಆಗುತ್ತೆ, ಆಯಿತಾ. 60% ಆಗಿ ನಿಮ್ಗೆ ಇನ್ ಕೇಸ್ ಈಗ ಬೋರ್ಡ್ಸಲ್ಲಿ 90 ಬಂತು ಅಂತ ಅಂದ್ಕೊಳ್ಳಿ. PCMಲ್ಲಿ 90 + 60 ಎಷ್ಟಾಯಿತು? 150. 150 ಡಿವೈಡ್ ಬೈ 2 ಎಷ್ಟು? 75%. 75% ಅಂದರೆ ಬಿಲೋ 10,000 ರ್ಯಾಂಕ್ ಅಲ್ವಾ? ಈ ಥರ ಲಾಜಿಕಲಿ ಥಿಂಕ್ ಮಾಡಿ ಸ್ಟೂಡೆಂಟ್ಸು. ನೀವು ಮಾಡೋ ಮಿಸ್ಟೇಕ್ಸ್ ಅದೇ. ಎಲ್ಲ ಯೂಟ್ಯೂಬ್ ನೋಡ್ತೀರಾ, ಯಾರೋ ಈಗ ಸ್ಟೂಡೆಂಟ್ಸ್ಗಳಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ. ಅವರೇ ಸ್ಟೂಡೆಂಟ್ಸ್, ಅವರಿಗೆ ಯಾರೋ ಹೇಳಬೇಕು, ಅವರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ.
ಅವ್ರು ಏನು ಮಾಡ್ತಾರೆ, ಅದು ಹಾಗೆ ಮಾಡಿ ಈ ಚಾಪ್ಟ್ರಿಂದ ಇದು ಓದಿದ್ರೆ ಯು ಕ್ಯಾನ್ ಗೆಟ್ ಬಿಲೋ 1000. ಸ್ಟೂಡೆಂಟ್ಸ್ ಇಟ್ಸ್ ಇಂಪಾಸಿಬಲ್. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಈಗ ನೀವು ಕೂತ್ಕೊಂಡು ಬಿಲೋ 1000 ಬರ್ತೇನೆ ಅಂತ ಹೇಳಿದ್ರೆ ಇಂಪಾಸಿಬಲ್. ಬಟ್ 10,000 ತೆಗಿಬೋದು ಓನ್ಲಿ ಬಿಕಾಸ್ ಆಫ್ ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಯುವರ್ ಸ್ಮಾರ್ಟ್ ವರ್ಕ್. ಇಷ್ಟು ಮಾಡಿ ನೀವೀಗ 75% ತೆಗೆದ್ರಿ ಅಂತ ಅಂದ್ಕೊಳ್ಳಿ. ಓವರಾಲ್ ನಾನೀಗ 90 ತಗೊಂಡೆ ಅಷ್ಟೇ ಬೋರ್ಡ್ಸಲ್ಲಿ. ನಿಮಗೆ 95, 96 ಇದ್ದರೆ ಇಲ್ಲಿ 80% ಆಗುತ್ತೆ, ಬಿಲೋ 5000 ರ್ಯಾಂಕ್ ಬರುತ್ತೆ. ದಿಸ್ ಇಸ್ ಲಾಜಿಕಲ್ ಥಿಂಕಿಂಗ್. ಇಲ್ಲಿ ನೋಡಿ 75 to 80% ಆದರೆ 80% ಇದ್ದರೆ 5000, 75 ಇದ್ದರೆ ಬಿಲೋ 11,000 ಅಂದರೆ ಬಿಲೋ 10,000. ಬಿಲೋ 10,000 ಇದ್ದರೆ ಟಾಪ್ 10 ಕಾಲೇಜಲ್ಲಿ 100% ಇರ್ತೀರಾ. ಜನರಲ್ ಮೆರಿಟ್ ಅವರಿಗೆ ಅಂದರೆ ಸ್ವಲ್ಪ ಇದು ಉಳಿದವ್ರು 100% ಇರ್ತೀರ. ಟಾಪ್ 10 ಅಲ್ಲ, ಟಾಪ್ 5 ಒಳಗಡೆ ಇರ್ತೀರಾ. ಸುಮ್ಮನೆ 1000 ರ್ಯಾಂಕಲ್ಲ ಬರ್ತೇನೆ ನಾನು, 1000 ರ್ಯಾಂಕ್ ಬರ್ತೇನೆ, 500 ಬರ್ತೇನೆ. ನಿಮ್ಮ ಕೆಪಬಿಲಿಟಿ ನಿಮ್ಮ ಇದ್ದರೆ ಮಾಡಿ, ನಾನು ಇಲ್ಲ ಅಂತ ಹೇಳ್ತಲ್ಲ. ಈಗ ಆಲ್ರೆಡಿ ಓದಿ KCT ಫುಲ್ಲಿ ಪ್ರಿಪೇರ್ಡ್ ಆಗಿ ಆಲ್ರೆಡಿ ಮಾರ್ಕ್ ಟೆಸ್ಟಲ್ಲೆಲ್ಲ 140+ ತೆಗಿತಾ ಇದ್ದೀರಾ, 120+ ತೆಗಿತಾ ಇದ್ದೀರಾ ಅಂದರೆ ಮಾಡಿ, ನಾನು ಇಲ್ಲ ಅಂತ ಹೇಳ್ತಲ್ಲ. ಬಟ್ ಏನೂ ಓದಿದೆ ಸ್ವಲ್ಪ ಓದ್ಕೊಂಡು 30-40% ಮುಗಿಸ್ಕೊಂಡು ಈಗ ನಾನು 1000 ರ್ಯಾಂಕ್ ಒಳಗೆ ಬರ್ತೇನೆ 10 ಡೇಸ್ ಒಳಗೆ, ಇದಾಗೋದಿಲ್ಲ ಫ್ರೆಂಡ್ಸ್. ಸ್ವಲ್ಪ ಪ್ರಾಕ್ಟಿಕಲಿ ಥಿಂಕ್ ಮಾಡಿ. 1000 ಒಳಗಡೆ ನಾನು ಹೇಳಿದ್ದು ಪ್ರಾಕ್ಟಿಕಲಿ ಥಿಂಕ್ ಮಾಡಿ 10,000 ಒಳಗೆ ಆದರೂ ಬರುವಾಗ ಮಾಡಿ. ಇದು ನಾನು ನಿಮಗೆ ಹೇಳ್ತಾರೆ, ನಿಮಗೆ ತೋರಿಸ್ತೇನೆ ನೋಡಿ. ಇಲ್ಲೇ ನೋಡಿ PCM ಅಲ್ಲಿ ಬೋರ್ಡ್ಸಲ್ಲಿ ಇವ್ರು ಮಾಡೋ ಮಿಸ್ಟೇಕ್ಸ್ಗಳದೆ. ಮಾಡೋ ಚಾಪ್ಟರ್ನ ಪರ್ಫೆಕ್ಟಾಗಿ ಮಾಡೋದಿಲ್ಲ, ಆಯಿತಾ. ಟೇಕಪ್ ಒನ್ ಐಡಿಯಾ, ಮೇಕ್ ದಟ್ ಒನ್ ಐಡಿಯಾ ಯುವರ್ ಲೈಫ್. ಒಂದು ಐಡಿಯಾ, ಆ ಐಡಿಯಾ ಏನು ಐಡಿಯಾ, ಒಂದಿಷ್ಟು ಚಾಪ್ಟರ್ನ ತಗೊಳ್ಳಿ, ಅದನ್ನು ಅದು ಏನು ಹೇಳ್ತಾರೆ ಅದೇ ನಿಮ್ಮ ಎಲ್ಲದು. ನಿಮ್ಮ ಫುಡ್ ಇರ್ಬೋದು, ನಿಮ್ಮ ಬ್ಲಡ್ ಇರ್ಬೋದು, ಎಲ್ಲದೂ ಅದೇ. ಅರ್ಥಾಯ್ತಾ? ಅದ್ರ ಮೇಲೆ ವರ್ಕ್ ಮಾಡಿ ಮಾಸ್ಟರ್ ಆಗಿ 10 ಡೇಸಲ್ಲಿ ಎಷ್ಟು ಎಫರ್ಟ್ ಆಗುತ್ತೆ ಅಷ್ಟು ಎಫರ್ಟ್ ಹಾಕಿ. ಇಲ್ಲಿ ನೋಡಿ ನಾನು ನಿಮ್ಮ PCM ಬೋರ್ಡಲ್ಲಿ ಇಲ್ಲಿ ನೋಡಿ 94.6% ಇದೆ. ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಮ್ಯಾಥ್ಸಲ್ಲಿ ತೆಗೆದಿದ್ದು ನೋಡಿ ಮಾರ್ಕ್ಸ್ 23. ಇದು ಔಟ್ ಆಫ್ 60 ಅಲ್ಲ ಸ್ಟೂಡೆಂಟ್ಸು, ಔಟ್ ಆಫ್ 60 ಅಲ್ಲ. ಮ್ಯಾಥ್ಸ್ ಅಂದ್ಕೊಳ್ತೇನೆ 45 to 50 ಅಷ್ಟೇ ಇದ್ದಿತ್ತು. 10 ಏನೋ ಔಟ್ ಆಫ್ ಸಿಲೆಬಸ್ ಬಂದಿತ್ತು, ಅಪ್ ಟು 10. 23 ಮಾರ್ಕ್ಸ್ ಬಂದಿದೆ. ಅಂದರೆ 95% ತೆಗೆದವ್ರು ಮ್ಯಾಥ್ಸಲ್ಲಿ ತೆಗೆದಿದ್ದು 23 ಮಾರ್ಕ್ಸ್. ಅರ್ಥ ಆಯ್ತಾ? ನೀವು ಇದನ್ನು ಥಿಂಕ್ ಮಾಡ್ರೆ ಅವ್ನು ರ್ಯಾಂಕ್ ಎಷ್ಟಿದೆ ನೋಡಿ, 8853 ಇದೆ. ದಿಸ್ ಇಸ್ ಅ ಗುಡ್ ರ್ಯಾಂಕ್. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಇದೇ ನಿಮಗೆ ಇದೇ ಈಗ ನಿಮಗೀಗ ಬೋರ್ಡ್ಸಲ್ಲಿ 90 ಇದೆ ಅಂತ ಅಂದ್ಕೊಂಡ್ರೆ ಇದಕ್ಕೆ ಒಂದು 10 ಆ್ಯಡ್ ಮಾಡಿದರೆ ಇದಕ್ಕಿಂತ ಒಳ್ಳೆ ರ್ಯಾಂಕ್ ಬರ್ತೀರ. ಇಲ್ಲಿರೋ ರ್ಯಾಂಕ್ ಇದೆ ನೋಡಿ, ಅದಕ್ಕಿಂತ ಒಳ್ಳೆ ರ್ಯಾಂಕ್ ಬರ್ತೀರ. ಬಿಲೋ 10,000 ಫಾರ್ ಶೋರ್ ಬರ್ತೀರಾ, ಇದಕ್ಕಿಂತ ಒಳ್ಳೆ ರ್ಯಾಂಕ್ ಬರ್ತೀರಾ. ಇದು ಎಲ್ಲದಕ್ಕೂ 10 ಆ್ಯಡ್ ಮಾಡಿದರೆ ಅಂದರೆ ನಾನು ಹೇಳ್ತಾ ಇರೋದು 35 ಆ ಥರ ಯೋಚನೆ ಮಾಡಿ, ಆಯಿತಾ. ಈಗ 1000 ಒಳಗೆಲ್ಲ ಬರೋದು ಇಂಪ್ರಾಕ್ಟಿಕಲ್, ಇಂಪಾಸಿಬಲ್. ನಾನು ಇವಾಗಲೇ ಹೇಳ್ತಾ ಇದ್ದೇನೆ. ನೀವು ಆಲ್ರೆಡಿ ಒಂದು ಲೆವೆಲಲ್ಲಿ ಇದ್ದರೆ 120, 130+, 140+ ತೆಗೆಯೋ ಲೆವೆಲಲ್ಲಿದ್ದರೆ 1000 ಬಿಲೋ ಬರ್ತೀರ. ಸುಮ್ಮನೆ ನಿಮ್ಮನ್ನು ನಾನಿಲ್ಲಿ ಮಂಗಂತೂ ಮಾಡ್ತಾಯಿಲ್ಲ. ಅರ್ಥ ಆಯ್ತಾ? ಈ ಥರ ಓದಿ ಸ್ಟೂಡೆಂಟ್ಸ್ ಈ 10 ಡೇಸನ್ನು ಮ್ಯಾಕ್ಸಿಮಮ್ ಆಗಿ ಯೂಟಿಲೈಸ್ ಮಾಡಿ. ಫಾರ್ ಶೋರ್ ಯು ಕ್ಯಾನ್ ಗೆಟ್ ಮೋರ್ ದೆನ್ 100 ಮಾರ್ಕ್ಸ್. 100 ಮಾರ್ಕ್ಸ್ ನೀವು ಲಾಜಿಕಲಿ ಥಿಂಕ್ ಮಾಡಿ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಮಾಡಿದರೆ ಮಾಡ್ತೀರಾ, ಆಯಿತಾ. ಇಲ್ಲಿ ಯಾರು ಮಷೀನ್ ಇಲ್ಲ ಸ್ಟೂಡೆಂಟ್ಸ್. ಐ ಕಾಂಟ್ ಸೇ ನೀವೇನು ನಿಮಗೆ ಈ ಚಾಪ್ಟ್ರಿಂದ ಇಷ್ಟು ಬರುತ್ತೆ ಅಂತ ನಿಮ್ಗೆ ಹೇಳಿದ ತಕ್ಷಣ ಅದನ್ನು ಪ್ರಾಕ್ಟಿಕಲಿ ಮಾಡೋದು ಅದು ಈಸಿ ಅಲ್ಲ, ಅಷ್ಟು ಈಸಿ ಇಲ್ಲ. ದಿಸ್ ಇಸ್ CET ಸ್ಟೂಡೆಂಟ್ಸ್. ಹಾಗಾಗಿದ್ದರೆ ಎಲ್ಲರೂ ಕೂಡ 1000 ಬಿಲೋ ರ್ಯಾಂಕ್ ಬರ್ತಾಯಿದ್ರು, ಆಯಿತಾ. ಸೊ ಪ್ರಾಕ್ಟಿಕಲಿ ಆಗೋದನ್ನು ಯೋಚನೆ ಮಾಡಿ. ಅಟ್ಲೀಸ್ಟ್ ನಾನು 10,000 ಒಳಗಡೆ ಬರಬೇಕು. 10,000 ಒಳಗಡೆ ಬರಬೇಕು ಅಂತ ಹೇಳಿದ್ರೆ ನಾನು 115+ ಮಾಡಬೇಕು. 115+ ಮಾಡಬೇಕಂದ್ರೆ ಈಚ್ ಸಬ್ಜೆಕ್ಟಲ್ಲಿ ನಾನು 35 ಫಿಕ್ಸ್ಡ್ ಆಗಿ ತೆಗಿಲೇಬೇಕು. ಅಂದರೆ ನಾನು ಎಷ್ಟಕ್ಕೆ ಪರ್ಫೆಕ್ಟಾಗಿ ಇದು ಮಾಡಬೇಕು, 40 to 45 ಸಾಕು. ದಟ್ಸ್ ಮೋರ್ ದೆನ್ ಇನಫ್. ಅರ್ಥ ಆಯ್ತಾ? 40 ಮಾರ್ಕ್ಸ್ ಇಸ್ ಮೋರ್ ದೆನ್ ಇನಫ್ ಆ್ಯಕ್ಚುಲಿ. ಟು ಬಿ ಇನ್ ಅ ಸೇಫರ್ ಸೈಡ್ 45 ಮಾರ್ಕ್ಸ್ ಇದ್ದರೆ ಒಳ್ಳೆ. ಇನ್ನು 15 ಮಾರ್ಕ್ಸ್ ಬಿಡಿ ಸ್ಟೂಡೆಂಟ್ಸ್. ಸುಮ್ಮನೆ ನಿಮಗೆ ಇಲ್ಲದೆ ಇರೋ ಇಂಟಿಗ್ರೇಷನು ಅದು ನನಗೆ ಮಾಡ್ತೇನೆ ನೋಡೋಣ, ನಾನು 60 ಮಾಡ್ತೇನೆ, ಇಂಟಿಗ್ರೇಷನಲ್ಲಿ ಆಗದಿದ್ದರೆ ಬಿಟ್ಟುಬಿಡಿ. ಮ್ಯಾಥ್ಸಲ್ಲಿ ನಾನು ಹೇಳ್ತಾ ಇರೋದು. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಇದಿಷ್ಟು ಈ ವಿಡಿಯೋ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ದಯವಿಟ್ಟು ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಯಾರಿಗಾದ್ರೂ ಶಾರ್ಟ್ಕಟ್ ಟ್ರಿಕ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನನ್ನ ಈ ನಂಬರ್ಗೆ ಮೆಸೇಜ್ ಹಾಕಿ. ಈ ಶಾರ್ಟ್ಕಟ್ ಟ್ರಿಕ್ಸ್ 100% ಯೂಸ್ಫುಲ್ ಆಗುತ್ತೆ ನಿಮಗೆ, 100% ಆಗುತ್ತೆ. ಅಟ್ಲೀಸ್ಟ್ ಒಂದೊಂದು ಸಬ್ಜೆಕ್ಟಲ್ಲಿ ನೀವೊಂದು 30-35 ತೆಗೆಯೋ ಎಬಿಲಿಟಿ ಇದ್ದರೆ ಮಿನಿಮಮ್ ಒಂದೊಂದು ಸಬ್ಜೆಕ್ಟಲ್ಲಿ 5 ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. ಇಟ್ ವಿಲ್ ಕಾಸ್ಟ್ ಯು ಹ್ಯೂಜ್. ಅಂದರೆ ಒಳ್ಳೆ ಇದು ರ್ಯಾಂಕನ್ನು ನಿಮಗೆ ತುಂಬ ಕಡಿಮೆ ಬರುವಾಗ ಮಾಡುತ್ತೆ, ಆಯಿತಾ. ಹೇಳಿದ್ದೇನೆ ಆ ಥರ. ಸೊ ಜಾಯ್ನ್ ಆಗಬೇಕು ಅಂತಿದ್ರೆ ನಂಬರ್ಗೆ ಮೆಸೇಜ್ ಹಾಕಿ. ಇದನ್ನು ಲಾಸ್ಟ್ 1 ವೀಕ್ ಇದ್ದಾಗ ನಾನು ಇದು ಮಾಡ್ತೇನೆ. 1 ವೀಕ್ ಅಂದರೆ 3-4 ಡೇಸ್ ಇದ್ದಾಗ ಇದ್ರದ್ದು ಪ್ರೀವಿಯಸ್ ಇಯರ್ ಕ್ವಶನ್ಸಿಗೆ ಎಲ್ಲದನ್ನು ಇದು ಮಾಡಿ ನೀವು ಅದನ್ನು ಹೇಗೆ ಅಪ್ಲೈ ಮಾಡಬೇಕು, ಎಲಿಮಿನೇಷನ್ ಟೆಕ್ನಿಕನ್ನು, ಅಸಂಪ್ಷನ್ ಮೆಥಡನ್ನು, ಗ್ರಾಫಿಕಲ್ ಮೆಥಡನ್ನು, ಮತ್ತು ಇನ್ನೂ ಇದೆ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅದೆಲ್ಲ ಇದೆ. ಅದನ್ನು ಹೇಗೆ ಮಾಡಬೇಕು ಅದನ್ನು ನಾನು ಹೇಳ್ತೇನೆ. ಇದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಿಗೆ ಇರುತ್ತೆ. ಲಾಸ್ಟ್ 3-4 ಡೇಸ್ ಇದ್ದಾಗ ಅದ್ರದ್ದು ವೀಡಿಯೋ ಕಳಿಸ್ತೇವೆ, ಆಯಿತಾ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಗೆ ಇದನ್ನು ಅಪ್ಲೈ ಮಾಡಿ ನೀವು ಅದನ್ನು ಯಾವಾಗ ಮಾಡಬೇಕು ಅನ್ನೋದನ್ನು ಇದರಲ್ಲಿ ಹೇಳ್ತೇನೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ ಸ್ಟೂಡೆಂಟ್ಸಾ, ಇಲ್ಲಿಗೆ ಈ ಒಂದು ವೀಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಈ ಒಂದು ವೀಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಒಂದಿಷ್ಟು ಜನರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಜಾರಾಗಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ದಿಸ್ ಈಸ್ ಅ ಫ್ಯಾಕ್ಟ್. ಆ್ಯಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಲ್, ಆ್ಯಸ್ ಅ ಟೀಚರ್ ನಾನು ಹೇಳ್ತಾ ಇರೋದಷ್ಟೇ. ನಾನೊಬ್ಬ ಯೂಟ್ಯೂಬರ್ ಮಾತ್ರ ಅಲ್ಲ, ಬಿಫೋರ್ ನಾನು ಯೂಟ್ಯೂಬರ್ ಆಗಲಿಕ್ಕೆ ಮುಂಚೆ ಐ ಆಮ್ ಅ ಟೀಚರ್. ಓಕೆ ಸ್ಟೂಡೆಂಟ್ಸಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. Until that, love you all. Bye bye. Take care, students.